ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಕೆಲವು ಡೌಟ್ಸ್ಗಳು ಇರುತ್ತೆ. ಈ 40% GST ಬಗ್ಗೆ ಯಾವ ಬೈಕ್ಸ್ ತೊಗೊಂಡ್ರೆ ನಮಗೆ ಒಳ್ಳೇದು, ಅಥವಾ ಯಾವ ಬೈಕ್ಸ್ ಮೇಲೆ ಹೆಚ್ಚು GST ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ವಿಷಯಕ್ಕೆ ಬಂದ್ಬಿಡೋಣ ಡೈರೆಕ್ಟಾಗಿ. ಸೊ 350cc ಕೆಳಪಟ್ಟ ಗಾಡಿಗಳಿಗೆ ಮುಂಚೆ ಇದ್ದಿದ್ದ GST ಬಂದು 28%. ಅದೇ ನೀವೇನಾದ್ರು 350cc ಮೇಲ್ಪಟ್ಟಲ್ಲಿ ಯಾವುದೇ ಗಾಡಿ ತೊಗೊಂಡ್ರು ನಿಮಗೆ 31% ಓವರ್ ಆಲ್ GST ಅಂತ ಚಾರ್ಜ್ ಮಾಡ್ತಾ ಇದ್ರು. ಸೊ ಇವಾಗ ಗೌರ್ಮೆಂಟ್ ಅವರು ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ. ಬ್ಯಾಡ್ ನ್ಯೂಸ್ ಯಾರಿಗೆ ಅಂತ ನೀವೇನಾದ್ರು ಕೇಳಿದ್ರೆ ನಮ್ಮಂತ ಅಡ್ವೆಂಚರ್ ರೈಡರ್ಸ್ಗೆ ಬ್ಯಾಡ್ ನ್ಯೂಸ್. ಯಾಕೆ ಅಂತ ಕೇಳಿದ್ರೆ ನಾವು KTM 390 ADV ಆಗಲಿ ಅಥವಾ ಹಿಮಾಲಯನ್ 450 ಆಗಲಿ, ಸೊ ಇದೆಲ್ಲ 350cc ಮೇಲ್ಪಟ್ಟ ಸೆಗ್ಮೆಂಟ್ಸ್ಗಳು ಆಗತ್ತೆ. ಸೊ ಹಾಗಾಗಿ ಏನಾಗ್ತಿದೆ, ಇದ್ರ ಎಲ್ಲಾ ಗಾಡಿ ಮೇಲೂ ನಮಗೆ 9% ಹೆಚ್ಚಿಗೆ ಆಗಿದೆ. ಸೊ ಏನಾಗಿದೆ ಅಂತಂದ್ರೆ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. 40% GST ಅಂತ ಅಂದಿದ ತಕ್ಷಣ ನೀವೆಲ್ಲ ಶಾಕ್ ಆಗ್ತೀರಾ. ಫ್ರಮ್ ನೋವೇರ್ 40% ಎಕ್ಸ್ಟ್ರಾ ಕೊಡ್ಬೇಕಲ್ಲ ಅಂತ. ಆ ಥರ ಏನಲ್ಲ, ಆಲ್ರೆಡಿ ನೀವು ಪೇ ಮಾಡ್ತಾ ಇದ್ರಿ 350cc ಅಬೌವ್ ವೆಹಿಕಲ್ಸ್ಗೆ. ಎಷ್ಟು ಪೇ ಮಾಡ್ತಿದ್ರಿ ಅಂತ ನನಗೆ ಕೇಳಿದ್ರೆ 31% ಮಾಡ್ತಾ ಇದ್ರಿ, ಓಕೆನಾ? ಸೊ 31 ಬದಲು 40 ಮಾಡಿದ್ದಾರೆ. ಸೊ ಏನಾಗುತ್ತೆ ಅಂತಂದ್ರೆ ಇಲ್ಲಿ 31% ನೀವೇನು ಕಟ್ತಾ ಇದ್ರು ಮುಂಚೆ ಕಂಪೇರ್ ಮಾಡಿದಾಗ 9% ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗತ್ತೆ. ಸೊ ಇನ್ನು ಮುಂದೆ ನೀವೇನಾದ್ರೂ 450 ಹಿಮಾಲಯನ್ ಅಥವಾ 650cc ಮೇಲೆ ಅಥವಾ 1000cc ಅಥವಾ 2000cc ಬೈಕ್ಸ್ ಏನಾದ್ರು ತಗೊಂತೀನಿ ಅಂತಂದ್ರೆ ಅಲ್ಲಿ ನೀವು 9% ಎಕ್ಸ್ಟ್ರಾ ನಿಮಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ಅದೇ ನೀವು ಇನ್ನೊಂದು ಥರ ಯೋಚನೆ ಮಾಡೋದಾದ್ರೆ 350cc ಕೆಳಪಟ್ಟ ಸೆಗ್ಮೆಂಟ್ಗಳಿಗೆ, ಬೇಸಿಕ್ಲಿ ಇವಾಗ ನಾನೊಂದು ಸ್ಪ್ಲೆಂಡರ್ ತೊಗೊತೀನಿ ಅಥವಾ ನಾನೊಂದು ಎಕ್ಸ್ಪಲ್ಸ್ ತೊಗೊತೀನಿ. ಕೆಲವರಿಗೆ ಅಡ್ವೆಂಚರ್ ಬೈಕ್ಸ್ ಅಂತಂದ್ರೆ ಖಾಲಿ ಹಿಮಾಲಯನ್ ಅಥವಾ KTM 390 ಆಗಿರಲ್ಲ, ಎಕ್ಸ್ಪಲ್ಸ್ ಕೂಡ ಒನ್ ಆಫ್ ದ ಕ್ರೇಜಿಯಸ್ಟ್ ಅಡ್ವೆಂಚರ್ ಬೈಕ್ ಆಗಿರುತ್ತೆ. ಇದು 210cc ಆಗಿರೋದ್ರಿಂದ ಇದ್ರ ಮೇಲೆ ಯಾವುದೇ ತರ ನಿಮಗೆ ಲಕ್ಸುರಿ ಟ್ಯಾಕ್ಸ್ ಅಂತ ಹೇಳಿ ಒಂದು 40% ಏನು ಚಾರ್ಜ್ ಮಾಡ್ತಿದಾರಲ್ಲ, ಆ 40% ಟ್ಯಾಕ್ಸ್ ನಿಮಗೆ ಇದ್ರ ಮೇಲೆ ಬೀಳಲ್ಲ. ನಿಮಗೆ ಒಂದು ಗುಡ್ ನ್ಯೂಸ್ ಇದೆ, ಏನಂತಂದ್ರೆ ಇಷ್ಟು ವರ್ಷ ನಿಮಗೆ ಚಾರ್ಜ್ ಮಾಡ್ತಾ ಇದ್ದು 28% ಆಗಿತ್ತಲ್ವಾ, ಸೊ ಅಲ್ಲಿಗೆ 10% ಮೈನಸ್ ಮಾಡಿದ್ದಾರೆ. ಸೊ ಇವಾಗ ನಿಮಗೆ ಕೇವಲ 18% ಮಾತ್ರ 200cc ಐ ಮೀನ್ 350cc ಬಿಲೋ ಬೈಕ್ಸ್ಗಳಿಗೆ 18% GST ಮಾತ್ರನೇ ಪೇ ಮಾಡಬೇಕಾಗಿರೋದು. ಸೊ ಇವಾಗ ವಿಚಾರಕ್ಕೆ ಬರೋಣ. ನಮ್ಮಂಥವ್ರಿಗಂತೂ ಬ್ಯಾಡ್ ಟೈಮು. ಬಟ್ ಅದೇ ಸುಮಾರು ಜನ ಒಂದು ಬೈಕ್ ಬೇಕು ನನಗೆ, ನಾನು ಸಿಟಿಯಲ್ಲಿ ಓಡಾಡಬೇಕು, ನನ್ನ ಫ್ಯಾಮಿಲಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಒಂದು ಸಣ್ಣ ಬೈಕ್, ಒಂದು 100cc 200cc 250cc 350cc ರಾಯಲ್ ಎನ್ಫೀಲ್ಡ್ ಕೂಡ 18% GST ಬರುತ್ತೆ. ಯಾಕಂದ್ರೆ ನೀವೇನಾದ್ರೂ ನನಗೆ ಕೇಳಿದ್ರೆ RC ಕಾರ್ಡಲ್ಲಿ ಬರೋದು 349cc ಅಂತ ಬರುತ್ತೆ, 350cc ಅಂತ ಬರಲ್ಲ. ಬಟ್ ಅದೇ ಏನಾದ್ರು 351cc ಏನಾದ್ರು ಆಯ್ತು ಅಂತಂದಿದ ತಕ್ಷಣ ಸ್ಟ್ರೈಟ್ ಅವೇ ನಿಮಗೆ ಆಲ್ಮೋಸ್ಟ್ ಆಲ್ ಇವಾಗ ನೋಡಿ 350 ಕೆಳಗಡೆ ನೀವೇನಾರ ಬೈಕ್ ತೊಗೊಂತೀನಿ ಅಂತಂದ್ರೆ 18% GST ಅಲ್ವಾ. ಅದೇ ನೀವು ಇವಾಗ ಏನಾರು 1-2cc ಜಾಸ್ತಿ ಆಗಿದೆ, 351 ಅಥವಾ 352cc ಇತ್ತು ಅಂತ ತಿಳ್ಕೊಳ್ಳಿ, ಬೇಡ. ಬೆಸ್ಟ್ ಎಕ್ಸಾಂಪಲ್ ಬಂದು ನಮ್ಮ ಡಾಮಿನೋರ್ ತೊಗೊಳೋಣ. ಡಾಮಿನೋರ್ ತೊಗೊಳೋರಿಗಂತೂ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅದರಷ್ಟು ಬ್ಯಾಡ್ ನ್ಯೂಸ್ ಇನ್ನೇನಿಲ್ಲ. 400cc ಬೈಕ್ ಸೆಗ್ಮೆಂಟಿಗೆ ಬರುತ್ತೆ ಅದು, ಯಾಕಂದರೆ 350 ದಾಟಿ ಮೇಲೆ ಬರುತ್ತೆ. ಸೊ ಈ ಒಂದು ಬೈಕ್ ಕಾಸ್ಟ್ ನೀವು ನೋಡೋದಾದರೆ ನಿಮಗೆ 18 ಮೈನಸ್ 40 ಅಂತಂದಾಗ ನಿಮಗೆ ಆಲ್ಮೋಸ್ಟ್ ಆಲ್ 22% ಎಕ್ಸ್ಟ್ರಾ GST ನೀವು ಪೇ ಮಾಡಬೇಕು. ಓಕೆ, ಸೊ ಇವಾಗ ನಮ್ಮಂಥವ್ರು ಏನು ಮಾಡ್ತೀವಿ ಅಂತಂದರೆ ದುಡ್ಡು ಹೋದರೂ ಚಿಂತೆ ಇಲ್ಲ ಅಂತ ಅಂದ್ಕೊಂಡು, ವಿಧಿ ಇಲ್ಲ ಅಂತ ಅಂದ್ಕೊಂಡು ನಾವು ಗೌರ್ಮೆಂಟಿಗೂ ಸ್ವಲ್ಪ ಬೈಕೊಂಡು ನಾವು ಗಾಡಿನ ತೊಗೊತೀವಿ, ಬೇರೆ ಆಪ್ಷನ್ ಇಲ್ಲ ನಮಗೆ. ಬಟ್ ಅದೇ ಸುಮಾರು ಜನ ಪಾಪ ಕಷ್ಟಪಟ್ಟು ಹಣ ಸಂಪಾದಿಸಿ ಅದರಲ್ಲೂ ಒಂದು ಮೊತ್ತದ ಅಮೌಂಟು, ಒಂದು ಪೋರ್ಷನ್ ಅಮೌಂಟನ್ನ ಅವರು ಸೇವಿಂಗ್ಸ್ ಮಾಡಿಕೊಂಡು ಗಾಡಿ ತೊಗೊಬೇಕು ಅಂತಿದ್ದವರಿಗೆ ಇಟ್ಸ್ ಅ ವೆರಿ 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 ಡಿಸಾಸ್ಟರ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲೊಂದು ಆಪ್ಷನ್ ಇದೆ. ನೀವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಸೆಪ್ಟೆಂಬರ್ 22ನೇ ತಾರೀಕಿಂತ ಮುಂಚೆ ನೀವೇನಾದರೂ ಇನ್ವಾಯ್ಸ್ ಮಾಡಿಸಿದ್ರೆ ನಿಮಗೆ ಈ ಒಂದು ಎಕ್ಸ್ಟ್ರಾ GST ಬೀಳೋದಿಲ್ಲ. ಬಟ್ ಅದೇ ನೀವೇನಾದರೂ ಸ್ಪ್ಲೆಂಡರ್ ಅಥವಾ ಈ 350cc ಕಡಿಮೆ CC ಗಾಡಿ ಬೈಕ್ಸ್ ಏನಾದರೂ ತೊಗೊತಿದ್ದೀನಿ ಅಂತಂದರೆ ದಯವಿಟ್ಟು ವೇಟ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಕೇಳಿದ್ರೆ 22nd ಮೇಲೆ ನಿಮಗೆ 28% GST ಅಲ್ಲ, ಬರೀ 18%, 10% GST ಉಳಿತಾಯ ಮಾಡ್ಬೋದು ನೀವು. ಸೊ ಇದು ಆಕ್ಚುಲಿ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸುಮಾರು ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಆಗಲಿ ಅಷ್ಟೆಲ್ಲ, ಯಾಕೆ ಒಂದು ಸೆಕೆಂಡ್ರಿ ಬೈಕ್ ಅಂತಾನೆ ನಾವು ಏನಾದ್ರು ತೊಗೊತೀವಿ ಅಂತಂದ್ರೆ ಲೆಟ್ ಅಸ್ ವೇಟ್ ಟಿಲ್ ಸೆಪ್ಟೆಂಬರ್ 22nd. ಯಾಕಂದ್ರೆ ಸೆಪ್ಟೆಂಬರ್ 22nd ನಂತರ ನಮಗೆ ಒಳ್ಳೆ ಡಿಸ್ಕೌಂಟ್ ಸಿಗ್ತಿದೆಯಲ್ಲ, ಹಾಗಾಗಿ. ಬಟ್ ಇವಾಗ ಇಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ, ರಾಯಲ್ ಎನ್ಫೀಲ್ಡ್ 350 ಕ್ಲಾಸಿಕ್ಗೆ ಹಂಟರಿಗೆ ಸೇಮ್ ಪ್ರೈಸ್ ಬರುತ್ತಾ ಅಥವಾ ನಾವು ವೆಯ್ಟ್ ಮಾಡಬೇಕಾ ತೊಗೊಳೋದಕ್ಕೆ ಅಂತ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿರುವಂಥ ವೀಡಿಯೋಗೆ ಸುಮಾರು ಜನ ಕಮೆಂಟ್ಸ್ ಕೊಟ್ಟಿದ್ರಿ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇರೋದು. ಸೊ ಎಸ್, ರಾಯಲ್ ಎನ್ಫೀಲ್ಡ್ 350cc ಬೈಕ್ಸ್ ಕ್ಲಾಸಿಕ್ ನೀವೇನಾದ್ರು ತೊಗೊತಿದ್ದೀನಿ ಅಂತಂದರೆ ವೆಯ್ಟ್ ಮಾಡೋದು ಒಳ್ಳೇದಂತಂತೀನಿ. ಯಾಕಂದರೆ ನಿಮಗೆ
350cc ಕ್ಯಾಟಗರಿಗೆ ಬರುತ್ತೋ ಹೊರತೋ ಬಿಟ್ರೆ, ಬಟ್ ಇದು ಡಾಕ್ಯುಮೆಂಟಲ್ಲಿ ನಿಮಗೆ ಬರೋದು 349cc ಅಂತ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ವೆಯ್ಟ್ ಮಾಡಿ. ರಾಯಲ್ ಎನ್ಫೀಲ್ಡ್ ಹಂಟರ್ ಆಗಲಿ ಅಥವಾ ರಾಯಲ್ ಎನ್ಫೀಲ್ಡ್ ಯಾವುದೇ 350cc ಕ್ಯಾಟಗರಿ ಬೈಕ್ಸ್ ತೊಗೊತೀನಿ ಅಂತಂದರೆ ದಯವಿಟ್ಟು ವೆಯ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ 10% GST. ಸೊ ಕನ್ಫ್ಯೂಷನ್ ಇತ್ತು ಸುಮಾರು ಜನ, ವೆಯ್ಟ್ ಮಾಡೋದ ಅಥವಾ ಇವಾಗಲೇ ತೊಗೊಳೋದ ಅಂತ. ಸೊ ಐ ವುಡ್ ಸೇ ವೆಯ್ಟ್ ಮಾಡಿಬಿಟ್ಟು ತೊಗೊಳ್ಳಿ. ಹಾಗೂ ಡಾಮಿನರ್ ಮಾತ್ರ ಅಲ್ಲ, ಇನ್ನೊಂದು ವಿಚಾರ ನೋಡೋದಾದ್ರೆ ಇಲ್ಲಿ ಟ್ರಯಾಂಪ್ ಅವರ 400cc ಬೈಕ್ಸ್ ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅದ್ರ ಮೇಲೂ ಕೂಡ 40% GST ಅಪ್ಲೈ ಆಗುತ್ತೆ ಸೆಪ್ಟೆಂಬರ್ 22 ನಂತರ. ಸೊ ಇನ್ನೊಂದು ವಿಚಾರ ನೋಡೋದಂದ್ರೆ ಇಲ್ಲಿ ನಿಮಗೆ ಬೈಕ್ಸ್ ಅಲ್ಲಿ ನಾನು ಹೇಳಿದ್ನಲ್ಲ GST. ಇವಾಗ ನೆಕ್ಸ್ಟ್ ಕ್ಯಾಟಗರಿಗೆ ಬರೋಣ. 3 ವೀಲರ್ ನೀವೇನಾದ್ರು ಆಟೋ ಏನಾದ್ರು ತಗೊಂತೀನಿ ಅಂತಂದ್ರೆ 28% GST ಇತ್ತು ಹಳೇದು, ಬಟ್ ಇವಾಗ ನಿಮಗೆ 18% GST ಆಗ್ತದೆ. ಅಗೇನ್ 10% ಡಿಸ್ಕೌಂಟ್ ಸಿಗ್ತಾ ಇದೆ ಇಲ್ಲಿ. ಕಾರ್ ತಗೊಳೋದಾದ್ರೆ ದಯವಿಟ್ಟು ಹೋಲ್ಡ್ ಮಾಡಿ ಸೆಪ್ಟೆಂಬರ್ 22 ತನಕ. ಯಾಕೆಂತ ಕೇಳಿದ್ರೆ 1200cc ಗಿಂತ ಕಡಿಮೆ ಇತ್ತು ಅಂತಂದ್ರೆ ಮುಂಚೆ ಇದ್ದ GST ಬಂದು 29% ಇತ್ತು, ಇವಾಗ 18% ತಗೊಂಡ್ಬಂದಿದ್ದಾರೆ. 9% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಲಾಬ್ ನೋಡೋದಾದ್ರೆ 1500cc ಹಾಗೂ 4000 mm ಬಿಲೋ ಡೀಸೆಲ್ ಗಾಡಿಗಳಿಗೆ 31% ಇತ್ತು ಮುಂಚೆ GST, ಇವಾಗ 18% ಮಾಡಿದ್ದಾರೆ. ನೆಕ್ಸ್ಟ್ ಸ್ಲಾಬ್ ನೋಡೋದಾದ್ರೆ 1200cc ಟು 1500cc ಪೆಟ್ರೋಲ್ ಗಾಡಿಗಳಿಗೆ ಮುಂಚೆ 45% GST ಇತ್ತು, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಲೆಂತ್ ಇಟ್ ಇಸ್. ಸೊ ಅದು ಇವಾಗ 45 ಇಂದ 5% ಡಿಸ್ಕೌಂಟ್ ಕೊಟ್ಟು 40% ಕೊಟ್ಟಿದ್ದಾರೆ. ಸೊ ಮೇಜರ್ ಡಿಸ್ಕೌಂಟ್ಸ್ ಏನಿಲ್ಲ, 5% ಇದೆ. ಬಟ್ 5% ಇಸ್ ಅ ಲಾಟ್ ವೆನ್ ಇಟ್ ಕಮ್ಸ್ ಟು ಹೈ ಇನ್ ಲ್ಯಾಕ್ಸ್ ಅಲ್ಲಿ ನೋಡೋದಾದ್ರೆ 5% ಇಸ್ ಗ್ರೇಟ್. ನೆಕ್ಸ್ಟ್ 1500cc ಗಿಂತ ಮೇಲ್ಪಟ್ಟ ಗಾಡಿಗಳು ಯಾವುದೇ ಗಾಡಿ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ವಾಟ್ ಎವರ್ ಡೀಸೆಲ್ ಪೆಟ್ರೋಲ್, ಆ ಗಾಡಿಗಳಿಗೆ ಅಂಡ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಸಬ್ಮಿಟರ್ ಇಟ್ ಇಸ್, ಆ ಗಾಡಿಗಳಿಗೆ ನಿಮಗೆ 48% GST ಇತ್ತು, ಇವಾಗ 40% ತಂದಿದ್ದಾರೆ. ಸೊ ಬೇಸಿಕ್ಲಿ 8% ಸೇವ್ ಮಾಡ್ತೀರಾ. ಎಲೆಕ್ಟ್ರಿಕ್ ವೆಹಿಕಲ್ಸ್ ನೀವು ನೋಡೋದಾದ್ರೆ 5% ಇತ್ತು ಮುಂಚೆ, ಇವಾಗಲೂ 5% ಕೊಟ್ಟಿದ್ದಾರೆ. ಏನೂ ಚೇಂಜಸ್ ಇಲ್ಲ. ನೆಕ್ಸ್ಟ್ ರೈತರಿಗೆ ತುಂಬಾ ಹೆಲ್ಪ್ ಆಗುವಂತ ವಿಚಾರ ಇದು. ಟ್ರ್ಯಾಕ್ಟರ್ ತಗೊಂತೀನಿ ಅಂತಂದ್ರೆ 1800cc ಗಿಂತ ಕೆಳಪಟ್ಟ ಟ್ರ್ಯಾಕ್ಟರ್ಸ್ಗಳನ್ನ ನೀವೇನಾದ್ರು ತಗೊಂತೀನಿ ಅಂತಂದ್ರೆ ರೈತರಿಗೆ ಇದೊಂದು ಗುಡ್ ಇನ್ಫಾರ್ಮೇಶನ್. ಮುಂಚೆ 12% ಇತ್ತು, ಇವಾಗ 5% ಇದೆ. ಆಲ್ಮೋಸ್ಟ್ ಆಲ್ 7% ಡಿಸ್ಕೌಂಟ್ ಸಿಕ್ಕಿದೆ, ವಿಚ್ ಇಸ್ ವೆರಿ ಗುಡ್. ಇವಾಗ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಜನ ಸರ್ಕಾರಕ್ಕೆ ಬೈಕೊಂತಾರೆ, ಇನ್ ಸ್ವಲ್ಪ ಜನ ಹೊಗಳ್ತಾರೆ. ಸೊ ಏನು ಮಾಡಕ್ ಆಗೋದಿಲ್ಲ. ಒಂದ್ ಕಡೆ ಪ್ಲಸ್ ಇದ್ರೆ ಒಂದ್ ಕಡೆ ಮೈನಸ್ ಇರಲೇಬೇಕು. ಗೌರ್ಮೆಂಟ್ ಕೂಡ ಬಹಳ ಚೆನ್ನಾಗಿನೇ ಪ್ಯಾಕೇಜ್ ನ ಕೊಟ್ಟಿದ್ದಾರೆ. ಸೊ ಹೇಳಿದ್ನಲ್ಲ, ಈಗ ನಾನು ಇವಾಗ ಅಡ್ವೆಂಚರ್ ಬೈಕ್ ತೊಗೊಳೋಂಥ ವ್ಯಕ್ತಿ. ನನಗೆ ಯಾಕೆಂದ್ರೆ ನನ್ನ ಪರ್ಸನಾಲಿಟಿಗೆ ನನಗೆ 350cc ಗಿಂತ ಕಡಿಮೆ ಗಾಡಿ ಓಡಿಸ್ಬೇಕು ಅಂತಂದ್ರೆ ನನ್ನ ದೇಹನೇ ಎಳ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಾನೇ ಆಲ್ಮೋಸ್ಟ್ ಅಲ್ಲಿ 130 kg ಇದ್ದೀನಿ. ಆಬ್ವಿಯಸ್ಲಿ ನಾನು 400+ ಬೈಕ್ಸ್ನ ನಾನು ಚೂಸ್ ಮಾಡಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಬಟ್ ಖುಷಿಯಾಗಿ ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ ನಿಮಗೋಸ್ಕರ, ಇನ್ನೇನು ಮಾಡೋಕ್ಕಾಗಲ್ಲ. ಇಟ್ಸ್ ಅ ಫ್ಯಾಕ್ಟ್. ಇವಾಗ ಅವ್ರು ಒಂದು ರೂಲ್ ತೊಗೊಂಬಂದಿದ್ದಾರೆ ಅಂದ್ರೆ ನಾವು ಎಕ್ಸೆಪ್ಟ್ ಮಾಡಲೇಬೇಕು. ಸೊ ಹೇಳಿದ್ನಲ್ಲ, ಸ್ವಲ್ಪ ಜನ ಬೈಕೊಂತಾರೆ, ಇನ್ನು ಸ್ವಲ್ಪ ಜನ ಹೊಗಳ್ಕೊಂತಾರೆ. ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದ್ರೆ ಚೂಸ್ ವೈಸ್ಲಿ ಅಷ್ಟೇ. ಸೊ ಇದೊಂದು ಸೆಗ್ಮೆಂಟ್ ಪ್ರಕಾರ GST ಕೊಟ್ಟಿದ್ದು ನಿಜಕ್ಕೂ ವರ್ತ್ ಆಗಿದೆಯಾ ಅಂತ ನೀವೇನಾರ ನನಗೆ ಕೇಳಿದ್ರೆ ವರ್ತ್ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಲಕ್ಸುರಿ ಪ್ರಾಡಕ್ಟ್ಸ್ ಇವಾಗ 350cc ಗಿಂತ ಮೇಲ್ಪಟ್ಟ ಗಾಡಿಗಳು ಜಾಸ್ತಿ ಏನು ಸೇಲ್ ಆಗತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದೇ ನೀವೇನಾದ್ರೂ 350cc ಗಿಂತ ಕಡಿಮೆ CC ಬೈಕ್ಸ್ ಯಾವ ತರ ಸೇಲ್ ಆಗುತ್ತೆ ಅಂತ ನೀವೇನಾದ್ರೂ ಡೇಟಾ ತೆಗೆದು ನೋಡಿದ್ರೆ ಇಟ್ ಈಸ್ 1:10 ಅಷ್ಟು ಜನ ತಗೊಂತಾರೆ ಗಾಡಿನ. ಸ್ಪ್ಲೆಂಡರ್ ಆಗಲಿ 100cc ಬೈಕ್ಸ್ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಸೇಲ್ ಆಗೋಂಥ ಬೈಕ್ಸ್. ಮೊಪೆಡ್ ಆಗಲಿ, ಸ್ಕೂಟರ್ಸ್ ಆಗಲಿ, ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ನೋಡೋಣ ಸ್ನೇಹಿತರೆ, ನಿಮಗೆ ಈ ಒಂದು 40% GST ವಿಚಾರ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೂ ಇನ್ನೊಂದು ಕನ್ಫರ್ಮ್ಡ್ ಆಗಿ ಸಿಕ್ಕಿರುವಂಥ ಒಂದು ನ್ಯೂಸ್ ಪ್ರಕಾರ ಏನಂತಂದರೆ, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಮೇಲೆ ನೀವೇನಾರು ಪರ್ಚೇಸ್ ಮಾಡಬೇಕು, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ನೀವೇನಾರು ಪರ್ಚೇಸ್ ಮಾಡಬೇಕು ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಈಗ ತಾನೇ ಜಸ್ಟ್ ನಾನು ಕನ್ಫರ್ಮ್ ಕೂಡ ಮಾಡಿದೆ, 18% GST ಮಾತ್ರ. ಆಲ್ಮೋಸ್ಟ್ ಆಲ್ ನೀವೊಂದು 15,000 ರೂಪಾಯಿ ನೀವು ಸೇವ್ ಮಾಡ್ಬೋದು. ಅದೇ ನೀವೇನಾದರೂ ಹಿಮಾಲಯನ್ 450 ತೊಗೊತಿದ್ದೀರಾ ಅಂತಂದರೆ ಅಥವಾ KTM 390 ADB ಏನಾರು ತೊಗೊತಿದ್ದೀನಿ ಅಂತಂದರೆ ದಯವಿಟ್ಟು ಈ ಕೂಡಲೇ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 2020 ನಂತರ ನೀವೇನಾರು ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ 30,000 ರೂಪೀಸ್ ನಿಮಗೆ ಎಕ್ಸ್ಟ್ರಾ ಬೀಳಿದೆ. ಸೊ ಅದೇ 30,000 ರೂಪೀಸ್ಗೆ ನೀವು ಆಕ್ಸೆಸರೀಸು ಅಥವಾ ಏನಾದರೂ ಒಂದು ಬೈಕ್ ಗೇರ್ಸ್ ಆಗಲಿ, ಹೆಲ್ಮೆಟ್ ಆಗಲಿ, ಜಾಕೆಟಿಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇದು ನನ್ನ ಅನಿಸಿಕೆ ಸ್ನೇಹಿತರೆ. ಯಾಕೆ ಸುಮ್ಮನೆ ದುಡ್ಡು ಕಳ್ಕೊತೀರಾ? ಸೆಪ್ಟೆಂಬರ್ 22 ತನಕ ಟೈಮ್ ಕೊಟ್ಟಿರೋದು ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಅಲ್ಲಿ 22 ಡೇಸ್ ಇದೆ ನಿಮಗೆ. ಇವತ್ತು ಸೆಪ್ಟೆಂಬರ್ 1 ಅಂತಲೇ ಅಂದ್ಕೊಂಡ್ರು 22 ಡೇಸ್ ಇದೆ ನಿಮಗೆ. ಆದಷ್ಟು ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಈ ವಿಡಿಯೋ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಗೊತ್ತಿರೋ ಮಾಹಿತಿನ ನಾನು ಶೇರ್ ಮಾಡೇ ಮಾಡ್ತೀನಿ.
ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ವ್ಲಾಗ್ನ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಇಟ್ಸ್ ಅ ಶಾರ್ಟ್ ವಿಡಿಯೋ, ಬಟ್ ಐ ಹೋಪ್ ಇಟ್ಸ್ ಅ ಇನ್ಫಾರ್ಮೇಟಿವ್ ವಿಡಿಯೋ ಫಾರ್ ಯು. ನೋಡೋಣ, ಸಿಗೋಣ ಮತ್ತೊಂದು ವ್ಲಾಗ್ನೊಂದಿಗೆ. ಅಲ್ಲಿ ತನಕ ಸೈನಿಂಗ್ ಆಫ್, ನಿಮ್ಮ 69 ದ ವ್ಯಾಂಡಲಿಸ್ಟ್.